لبيك اللهم لبيك اللهم لبيك لبيك لا شريك لك لبيك لا شريك لك لبيك إن الحمد والنعمة لك والملك لا شريك لك नहीं उनके दो गाड़ियाँ काफिले को रवाना करने के लिए कर्नाटक स्टेट कमेटी के स्पीकर ज्योति साधन बच्चे गए हैं या गाड़ी का ड्राइवर सिक्स डबल टू हवाले हो अभी भी याद कर लेना जो देखो तुम खुदा का घर अभी भी याद कर लेना ಏರ್ಪಡಿಸಲ್ಪಟ್ಟಂತಹ ಪವಿತ್ರವಾದ ಹಜ್ ಯಾತ್ರೆಯ ಈ ಒಂದು ಬೀಳ್ಕೊಡೆಯ ಸಂದರ್ಭದಲ್ಲಿ ಉಪಸ್ಥಿತರುವಂತಹ ಕರ್ನಾಟಕ ರಾಜ್ಯ ಹಜ್ ಕಮಿಟಿಯ ಅಧ್ಯಕ್ಷರು, ನಮ್ಮ ಸನ್ಮಿತ್ರರು, ಎಲ್ಲಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೇತೃತ್ವ ವಹಿಸಿಕೊಂಡಂತ ನಮ್ಮ ಸನ್ಮಿತರಂತ ಜನಾಬ್ ಟಿಪ್ಪು ಜುಲ್ಫಿಕರ್ ಟಿಪ್ಪುರ್ ಅವರೇ, ಬಹುಶಃ ನಮ್ಮ ಮೌಲಾನಾ ಜೈದುಲ್ ಅಬಿದೀನ್ ತಂಗಲ್ ಅವರ ಅಬ್ದುಲ್ಲಾ ಉಸ್ತಾದ್ ಅವರ ಆ ಒಂದು ಆಶೀರ್ವಾದ ಬೇಡಿಕೊಂಡು ನಮ್ಮ ಜೊತೆ ಬಳಸುವಂತ ಸಮಿತಿಯ ಸದಸ್ಯರು ಮತ್ತು ಎಲ್ಲ ಸಾಕುದವರ ಮುಜಾಹಿದ್ ಅಕ್ಷರ ಅವರೇ, ಬಹುಶಃ ಎಲ್ಲ ನಮ್ಮ ಮಾಜಿ ಇದರ ಅಧ್ಯಕ್ಷರೇ, ಎಲ್ಲ ಸದಸ್ಯರೇ ಹಾಗೂ ಅಧಿಕಾರಿಗೆ ಮತ್ತು ನಮ್ಮ ವಾಲಂಟಿಯರ್ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ. ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದು ಈ ಪವಿತ್ರವಾದ ಯಾತ್ರೆಗಳಿಗೆ ನಮ್ಮ ಹಜ್ ಯಾತ್ರೆಗಳನ್ನು ಕಲಿಸಿ ಬೀಳ್ಕೊಡೋ ಸಮಾರಂಭದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರದ್ದು ಆಶೀರ್ವಾದ ಪಡ್ಕೊಳ್ಳಿಕ್ಕೆ. ಬಹುಶಃ ಇವತ್ತು ನಮ್ಮ ಧರ್ಮದಲ್ಲಿ ಹುಟ್ಟಿದ ನಂತರ ಪ್ರತಿಯೊಬ್ಬ ದೊಡ್ಡ ಕನಸು ಯಾವ್ದಂತ ಹೇಳಿದ್ರೆ ನಾವು ಪವಿತ್ರವಾದ ಹಜ್ ಯಾತ್ರೆಯನ್ನು ನಾವು ಕಣ್ಣು ಮುಚ್ಚುವ ಮುಂಚೆ ಒಮ್ಮೆ ಆದ್ರೂ ಹೋಗಿ ಬರ್ಬೇಕಂತ ಹೇಳಿ ಪ್ರತಿಯೊಬ್ಬರ ಕನಸು. ಆ ಕನಸು ಎಲ್ಲರಿಗೂ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದೊಡ್ಡ ಶ್ರೀಮಂತನಾದರೂ ಕೂಡ ಅಲ್ಲಿ ಅಲ್ಲಾಹ್ ತಾಲಾ ನಿಮ್ಮನ್ನು ಕರೆಯುವ ತನಕ ಅಲ್ಲಿ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಎಷ್ಟೇ ಕಷ್ಟ ಮತ್ತು ಎಷ್ಟೇ ಬಡವ ನಿರ್ಗತಿಕರಾದರೂ ಕೂಡ ಪವಿತ್ರವಾದ ಸ್ಥಳಕ್ಕೆ ಹೋಗಿ ಮುಟ್ಟುವಂತ ಅವಕಾಶ ಕೂಡ ಇವತ್ತು ಆಗ್ತದೆ. ಅದು ಅರ್ಥ ಏನಂತ ಹೇಳಿದ್ರೆ, ಪವಿತ್ರವಾದ ಈ ಒಂದು ಕಾರ್ಯಕ್ರಮಕ್ಕೆ ಅಲ್ಲಾಹ್ ತಾಲಾ ಯಾವ ವರ್ಷ ಯಾರನ್ನು ಕರೆಸಬೇಕಂತೇಳಿ ತೀರ್ಮಾನ ಮಾಡೋ ಸಂದರ್ಭದಲ್ಲಿ ಇವತ್ತೆಲ್ಲ ಹಜ್ ಯಾತ್ರಿಗಳು ಅತ್ಯಂತ ಭಾಗ್ಯವಂತರು. ಬಹುಶಃ ಅವರು ಅತ್ಯಂತ ಸುರಕ್ಷಿತವಾಗಿ ಅಲ್ಲಿ ಮುಟ್ಟಿ ಈ ಪವಿತ್ರವಾದ ಹಜ್ ಕಾರ್ಯಕ್ರಮ ನಿರ್ವಹಿಸಿ ನಮ್ಗೆಲ್ಲರಿಗೂ ಕೂಡ ಅವರು ಹೋಗಿ ದುವಾ ಮಾಡಲಿ, ನಮ್ಮ ಸಮಾಜಕ್ಕೆ, ಸಮುದಾಯಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ವಿಶ್ವದಲ್ಲಿ ಶಾಂತಿ ಮತ್ತು ಏಕತೆಗೆ ಮತ್ತು ಬಲಿಷ್ಠದ ಭಾರತಕ್ಕೆ ಮತ್ತು ಒಂದು ಸಹೋದರ ಸಮಾಜಕ್ಕೆ ಒಂದು ದೊಡ್ಡ ಮಟ್ಟದ ಪ್ರಾರ್ಥನೆ ಸರ್ವರನ್ನು ಇರ್ಲಿ ಅಂತ ಕೇಳಿಕೊಳ್ತಿದ್ದೇನೆ. ಅಲ್ಲಿ ತನಕ ಮುಟ್ಟೋ ತನಕ ಅವರ ಸುರಕ್ಷಿತ ಯಾತ್ರೆ ಮತ್ತು ಅಲ್ಲಿ ಮುಟ್ಲಿಕ್ಕೆ, ನೆಮ್ಮದಿಯಿಂದ ಮುಟ್ಲಿಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ದುವಾ ಮಾಡುವುದು ನಮ್ಮ ದೊಡ್ಡ ಕರ್ತವ್ಯ. ಆ ದುವಾ ಮಾಡೋ ಮೂಲಕ ನಾವು ಇವತ್ತು ಅವರಿಗೆ ಚಾಲನೆ ಕೊಡ್ತಾ ಇದ್ದೇವೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಅದಕ್ಕೆ ನಾ ಎಲ್ಲಾ ಸಂದರ್ಭದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಆಚರಿಸ ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ಹಜ್ ಕಮಿಟಿಯವರು ಅದು ಬೆಂಗಳೂರಿನಲ್ಲಿ ಮಾತ್ರ ಈ ವ್ಯವಸ್ಥೆ ಅಲ್ಲ, ಅಲ್ಲಿ ಮದೀನಾದಲ್ಲಿ ಹೋಗಿ ಏನೇ ಮಾಡಬೇಕು, ಮಕ್ಕದಲ್ಲಿ ಹೇಗೆ ಇರ್ಬೇಕು ಎಲ್ಲ, ಮತ್ತೆ ಅವ್ರ ಜೊತೆ ಹೇಗೆ ಕಾದಿಮು ಕಲಿಸ್ಬೇಕು, ಹೋಗಿ ಬರುವ ತನಕ ಕೂಡ ಅದನ್ನು ಸುಧಾರಿಸಿಕೊಂಡು ಅದಕ್ಕೆ ಆದ ಒಂದು ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಶ್ರಮ ಪಟ್ಟಿದ್ದಾರೆ. ನಾನೆಲ್ಲ ಕುಟುಂಬಸ್ಥರ ಮತ್ತು ಹಜ್ ಯಾತ್ರೆಗೆ ನಾನೊಬ್ಬ ಸೋದರನಾಗಿ ಹೇಳಿದಿಷ್ಟೇ, ಯಾವುದೇ ಒಂದು ಹಜ್ಜು ಕೂಡ ಅಷ್ಟು ಸುಲಭದಲ್ಲಿ ಎಲ್ಲ ಕೂಡ ಚೆನ್ನಾಗಿದೆ ಅಂತ ಹೇಳಿ ನಿರ್ವಹಿಸಲಿಕ್ಕೆ ಆಗುವುದಿಲ್ಲ. ಕಷ್ಟಗಳು ಬಂದೇ ಬರ್ತದೆ. ಒಂದೇ ಕಡೆಯಲ್ಲಿ ಇಷ್ಟು ಲಕ್ಷ ಜನ ಒಮ್ಮೆಲೆ ಸೇರಿ ಆದಾಗ ಅಲ್ಲಿ ಬೇರೆ ಬೇರೆ ನಾವು ಎನಿಸಿದಾಗ ಎಲ್ಲ ಕೂಡ ಆಗುದಿಲ್ಲ. ಅದಕ್ಕಾಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ ತಕ್ಷಣವೇ ಅಲ್ಲಿಂದ ಫೋನ್, ಇಲ್ಲಿಂದ ಫೋನ್, ಇವರಿಗೆ ಏನು ಇದ್ದಂತಹ
ಈ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸಿ ಎಲ್ಲ ಗೊಂದಲ ಸೃಷ್ಟಿಸಲಿಕ್ಕೆ ಯಾರು ಕೂಡ ಪ್ರಯತ್ನ ಆಗಬಾರ್ದು. ಎಲ್ಲ ಏನೇ ಸಮಸ್ಯೆ ಇದ್ರೂ ಕೂಡ ತಾಳ್ಮೆಯಿಂದಿರಿ, ಆಟೋಮೆಟಿಕ್ ಆಗಿ ಅದು ಬಗೆಹರಿಸಿಕೊಂಡು ಬರೋದು ಅವಕಾಶ ಆಗ್ತದೆ. ನೀವು ಏರ್ಪೋರ್ಟ್ ಹೋದ ತಕ್ಷಣ ನಮ್ಗೆ ಫ್ಲೈಟ್ ಸಿಕ್ಕುದಿಲ್ಲ, ಅಲ್ಲಿ 1 ಲಕ್ಷ ಒಂದು ಏರ್ಪೋರ್ಟ್ ಅಲ್ಲಿ 1 ಲಕ್ಷ ಜನ ಸೇರಿ ಆಗ ಹೆಚ್ಚು ಕಮ್ಮಿ ಆಗೇ ಆಗ್ತದೆ. ಆಗ ಸಮಾಧಾನ ಮತ್ತು ತಾಳ್ಮೆಯಿಂದ ಗೊಂದಲ ಇಲ್ಲದಿದ್ರೆ ವ್ಯವಸ್ಥೆ ಆಗುವಂತದ್ದು. ಕೆಲವೊಮ್ಮೆ ಹೆಚ್ಚು ಕಷ್ಟ ಆಗ್ಬಹುದು, ಇವು ಸಮಸ್ಯೆ ಆಗ್ಬಹುದು. ಯಾರು ಕೂಡ ಗೊಂದಲಗೊಳ್ಬೇಡಿ. ಯಾರು ಅತ್ಯಂತ ಹೆಚ್ಚು ಕಷ್ಟದಿಂದ ತಮ್ಮ ಅಜ್ಜ ನಿರ್ವಹಿಸ್ತೀರಾ ಅದಕ್ಕೆ ಹೆಚ್ಚು ಪಾವಿತ್ರತೆ ಮಹತ್ವ ಇದೆ ಅಂತ ಹೇಳಿ ಅಲ್ಲಾಹ್ ತಾಲಾ ಕೂಡ ನಮಗೆ ಕೂಡ ಕೊಟ್ಟಂತ ಒಂದು ಸಂದೇಶ ಇದೆ. ಆದ ಕಾರಣ ಎಲ್ಲ ಹೋಗಿ ಬರುವಂತ ಅವಕಾಶ ಆಗ್ಲಿ, ಬರುವಂತ ಎಲ್ಲ ಕಷ್ಟಗಳು ದೂರ ಆಗ್ಲಿ. ಏನಾದ್ರೂ ಸಮಸ್ಯೆ ಬಂದ್ರೆ ನೆಮ್ಮದಿ ಸಮಾಧಾನ ತಾಳ್ಮೆಯಿಂದ ಇದನ್ನು ನಿರ್ವಹಿಸಿ ಬೇಕು. ಮತ್ತು ಕುಟುಂಬಸ್ಥರೆಲ್ಲರೂ ಕೂಡ ಅದಕ್ಕೆ ತಮ್ಮ ಸಹಕಾರ ಕೊಡ್ಬೇಕು. ಅಂತದ್ ಏನಾದ್ರು ಸಮಸ್ಯೆ ಇದ್ರೆ ನೇರವಾಗಿ ಹಜ್ ಕಮಿಟಿ ಅನ್ನುವಂತ ಸಂಪರ್ಕದ ಪರಿಹಾರ ಕಂಡುಕೊಳ್ಳಿ. ವಾಟ್ಸಪ್ ನಲ್ಲಿ ಗೀಚೋ ಮುಖ, ವಾಟ್ಸಪ್ ಅಲ್ಲಿ ಬರೆಯೋ ಮುಖ ಅಂತ ನಮ್ಗೆ ಕೆಟ್ಟ ಹೆಸರಲ್ಲದೆ, ಮತ್ತೆ ಯಾರು ಪ್ರಾಮಾಣಿಕನ ಕೆಲಸ ಮಾಡ್ತಾರೆ ಅವ್ರಿಗೆ ಬೇಜಾರಾಗುವುದಲ್ಲದೆ ನಿಮ್ಗೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯ ಹಜ್ ಕಮಿಟಿಯ ಕಾರ್ಯಕರ್ತರು, ಸಮಿತಿಯ ಸದಸ್ಯರು, ಉಲೇಮಾಗಳು, ಸಂವಿಧಾನ 24 ಗಂಟೆ ಇವತ್ತು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ದುಡಿತಾ ಇದ್ದಾರೆ. ಆ ದುಡಿದಂತ ಸಂದರ್ಭದಲ್ಲಿ ಎಷ್ಟು ಸಾವಿರ ಜನ ಹೋಗುವ ಒಂದು ಹೆಚ್ಚು ಕಮ್ಮಿ ಆದ್ರೆ ನೇರವಾಗಿ ಸಂಪರ್ಕಿಸಿ ಪರಿಹಾರ ಕಂಡುಕೊಳ್ಳಿ. ಬಹುಶಃ ಮುಂದೆ ಆಗ ರೀತಿಯಲ್ಲಿ ಅದಕ್ಕೆ ಸಲಹೆ ಕೊಡಿ ಅಂತ ನಾನು ಪ್ರತಿಯೊಬ್ಬರು ನಾನು ಹೇಳಿಕೊಳ್ತಾ, ಮತ್ತೊಮ್ಮೆ ಪವಿತ್ರವಾದ ಹಜ್ಜಾಜಿಗಳಿಗೆ ನನ್ನ ವಿಶೇಷವಾದ ನಾನು ಶುಭ ಸಲ್ಲಿಸಿ ನಿಮ್ಮ ಈ ಪಾವಿತ್ರತೆಗೆ ಅತ್ಯಂತ ಯಶಸ್ವಿಯಾಗಿ ನಮ್ಗೆಲ್ಲರಿಗೂ ಕೂಡ ನಿಮ್ಮ ದುವಾ ಇರುವಂತ ಅವಕಾಶ ಆಗಲಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಅದು ಇನ್ನೆಲ್ಲ ಸೋದರಿಗೆ ನಮಸ್ಕಾರ. या अल्लाह हज की बरकत से, उम्रे की बरकत से हम तमाम के जायज मकसद में भरपूर कामयाबी अता फरमा। या अल्लाह इस कर्नाटक के हमारे इस हज भवन को बेइंतहा कबूल फरमा। या अल्लाह अभी जो हमारे वजीर आए हैं ड्यूटी कादर साहब, इनकी हाजिरी को भी कबूल फरमा। या अल्लाह सुबह शाम यहाँ पर जो वॉलंटियर्स, जो खिदमत गुजार महज तेरी रिजा के लिए खिदमत कर रहे हैं, परवरदिगार उनकी खिदमत को कबूल फरमा। तू ही इनका बेहतरीन बदला अता फरमा। या अल्लाह हमारे उलमाए किराम की खिदमत को कबूल फरमा। हज के जो चेयरमैन साहब है अलहाज जुल्फकार साहब, या अल्लाह उनकी खिदमत को कबूल फरमा। जमीर साहब की खिदमत को कबूल फरमा। जो भी तेरे बंदे यहाँ पर हाजिर है, जो हाजिर नहीं है, या अल्लाह जो भी जिस तरीके से हज की खिदमत अंजाम दे रहे हैं, परवरदिगार सबकी खिदमत को तो कबूल फरमा। शायाद शान बदला अता फरमा। या अल्लाह आज के इस सफर को भी कबूल फरमा। जो जज किराम आ रहे हैं, परवरदिगार ये तेरे घर के मेहमान है, ज़ुयूफुर रहमान है, तू इनका मेजबान है। परवरदिगार तू इनकी मेजबानी फरमा। हर किस्म की या अल्लाह मुश्किलात से आसान फरमा। या अल्लाह सफर का तू साथी बन जा। या अल्लाह तू इनकी कफालत फरमा, इनके घरों बार की हिफाजत फरमा, हमारे बीमारों को शिफा अता फरमा। या अल्लाह हमारे मरहूमीन की मग़फ़िरत फरमा। या अल्लाह हम सब के जायज़ मक़ासिद में भरपूर कामयाबी अता फरमा। या अल्लाह इनके हज को हज मकबूल व मबरूर बना दे। या अल्लाह जितनी दुआएं वहाँ जाकर करेंगे, इनकी दुआओं में हमारा हिस्सा अता फरमा। या अल्लाह अब हम इनको दुआ करके रुख़सत कर रहे हैं, तेरे हवाले कर रहे हैं। परवरदिगार तू इनका मुहाफिज बन जा, वहाँ उनकी दुआओं में हमारा हिस्सा अता फरमा। हमारी इस दुआ को महज अपने लुत्फ़ व करम से जनाब नबी करीम सल्लल्लाहु अलैहि वसल्लम के सदक़े में कबूल फरमा। या रब्बि सल्लि व सल्लिम दाइमन अबदा अला हबीबिका खैरिल खल्क़ि कुल्लिहिम, सल्लि व सल्लिम अला रसूलिका सय्यिदिना मुहम्मदिन व आलिहि व सहबिहि अजमाइन, वल्हम्दुलिल्लाहि रब्बिल आलमीन। शाल पोशी गुलपोशी ड्यूटी कादर साहब की नसरू भाई, नसरू है लब्बैक अल्लाहुम्मा लब्बैक, लब्बैक ला शरीका लक लब्बैक, लब्बैक ला शरीका लक लब्बैक, इन्नल हम्दा वन निअमता लक।
फरमाए, कदम बराबरी फरमाए, दूसरा बच्चों के साथ जाना, दूसरा बच्चों के साथ एनर्जी का दान करना, दूसरा बच्चों के साथ वापस आना, उत्तर फरमाए।